Hello everyone, welcome back to my YouTube channel. Welcome to a new vlog. After ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು. ಅರೌಂಡ್ ನಾನು ಲಾಸ್ಟ್ ವ್ಲಾಗ್ ಹಾಕಿನೇ 20 ಡೇಸ್ ಮೇಲಾಯಿತು ಅಂತ ಅನಿಸುತ್ತೆ. ನ್ಯೂ ಇಯರ್ ಆದಮೇಲೆ 2 ವ್ಲಾಗ್ಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಿದ್ದು. ಸೊ ವ್ಲಾಗ್ ಮಾಡದಿರೋದಕ್ಕೂ ಕೂಡ ರೀಸನ್ಸ್ ಇದೆ. ಒಂದು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಒಂದು ರೀಸನ್ನ ಇವತ್ತು ಹೇಳೋಣ ಅಂತಲೇ ವ್ಲಾಗ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆದಷ್ಟು ಈ ವ್ಲಾಗ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಏನಕ್ಕೆ ಅಂತ ನಿಮಗೆ ವ್ಲಾಗ್ನ ಪೂರ್ತಿಯಾಗಿ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇನ್ನು ಮುಂದೆ ಐ ಹೋಪ್ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ಅರೌಂಡ್ 1000 ಸಬ್ಸ್ಕ್ರೈಬರ್ಸ್ಗೆ ಹತ್ತಿರದಲ್ಲೇ ಇದ್ದೀನಿ. ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರೂ ಸಪೋರ್ಟಿಂದ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕಂಟೆಂಟ್ ಮೂಲಕ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಗಳ ಸಪೋರ್ಟು ನನಗೆ ಬೇಕಾಗುತ್ತೆ. ಸೊ ಇವತ್ತನ್ನ ಜಾಸ್ತಿ ಲ್ಯಾಗ್ ಮಾಡಲ್ಲ, ಮೇನ್ ಟಾಪಿಕಿಗೆ ಬಂದುಬಿಡ್ತೀನಿ. ಏನಕ್ಕೆ ವ್ಲಾಗ್ನ ಮಾಡಿರಲಿಲ್ಲ ಇಷ್ಟು ದಿನ ಅಂತ ಹೇಳಿದ್ರೆ, ನನಗೆ ಆಕ್ಸಿಡೆಂಟ್ ಆಗಿತ್ತು. ಬೈಕ್ ಆಕ್ಸಿಡೆಂಟಲ್ಲಿ ಫ್ರ್ಯಾಕ್ಚರ್ ಆಗಿದೆ ನನಗೆ ಕೈ. ಸೊ ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಅದನ್ನು ಅವತ್ತಿಂದ ಹೇಳೋಣ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ರಿಕವರ್ ಆಗೋಣ, ಆಮೇಲೆ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕಾ ಬೇಡವಾ ಅನ್ನೋದು ನನಗೂ ಕನ್ಫ್ಯೂಷನ್ಸ್ ಇತ್ತು. ಬಟ್ ಆದರೂ ವಿಡಿಯೋ ಮಾಡೋಣ ಅಂತ ನನಗೂ ಮನಸ್ಸಿತ್ತು, ಏಕೆಂದರೆ ಗ್ಯಾಪ್ ಆಗಿಬಿಟ್ಟಿದೆ. ಸೊ ನನಗೂ ನಿಮ್ಮ ಫ್ಯಾಮಿಲಿಗೂ ಅಂದರೆ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿಗೂ ಗ್ಯಾಪ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಹೌದು, ಒಂದು 15 ಡೇಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ಈ ಸಂಡೇ ಬಂದರೆ 20 ಡೇಸ್ ಆಯಿತು ನನಗೆ ಆಕ್ಸಿಡೆಂಟ್ ಆಗಿ. ಸೊ ನಾನು ನನಗೆ ಬೈಕಲ್ಲಿ ಆಕ್ಸಿಡೆಂಟ್ ಆಗಿತ್ತು. 12 ಇಯರ್ಸ್ ನನಗೆ ಎಕ್ಸ್ಪೀರಿಯೆನ್ಸ್ ಇರೋದು ಗಾಡಿ ಓಡಿಸೋದಕ್ಕೆ. ಸೊ ನಾನು ಗಾಡಿ ಕಲಿಬೇಕಾದ್ರೂ ಬಿದ್ದಿರಲಿಲ್ಲ. ಆ್ಯಂಡ್ ಇಲ್ಲಿವರೆಗೂ ನಾನು ಬಿದ್ದು ಒಂದು ಸಣ್ಣ ಪುಟ್ಟ ಗಾಯಗಳನ್ನೂ ನಾನು ಮಾಡ್ಕೊಂಡಿರಲಿಲ್ಲ. ಬಟ್ ಅವತ್ತೇನೋ ಗ್ರಾಚಾರ, ಟೈಮ್ ಕೆಟ್ಟಿತ್ತು. ಬಟ್ ಇದಕ್ಕೂ ಮುಂಚೆ ಏನಾಗಿತ್ತು ಅಂತ ಅಂದರೆ, ಗೊತ್ತಿಲ್ಲ, ದೇವರು ಹಿಂದಿಂದಲೇ ಹೊಡ್ತಾ ಕೊಡ್ತಾ ಇದ್ದಾನೆ. ಸೊ ಎಲ್ಲದನ್ನೂ ತಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ನಾನೇ ಸ್ಟ್ರಾಂಗ್ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಅನಿಸುತ್ತೆ ದೇವರು ಒಂದರಿಂದ ಒಂದು ಕೊಡ್ತಾ ಇದ್ದಾನೆ. ನನಗೆ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ 15 ಡೇಸ್ ಬ್ಯಾಕ್, ಆಕ್ಸಿಡೆಂಟ್ಗೂ 15 ಡೇಸ್ ಬ್ಯಾಕ್ ನನಗೆ ಮಿಸ್ಕ್ಯಾರೇಜ್ ಕೂಡ ಆಯಿತು. 2 ಮಂತ್ಸ್ ಕಂಪ್ಲೀಟ್ ಆಗಿತ್ತು ನನಗೆ. 2 ಮಂತ್ಸ್ ಕಂಪ್ಲೀಟ್ ಆಗಿ 3 ಮಂತ್ಸಿಗೆ ರನ್ನಿಂಗ್ ಇತ್ತು. ಸೊ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗೇ ಬಂದಿತ್ತು. ಬಟ್ ಅದು ನನಗೆ ಯೋಗ್ಯತೆ ಇರಲಿಲ್ವೋ ಇಲ್ಲ ಅದಕ್ಕೆ ಅದೃಷ್ಟ ಇರಲಿಲ್ವೋ ಗೊತ್ತಿಲ್ಲ, ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಮಿಸ್ಕ್ಯಾರೇಜ್ ಆಗೋಯಿತು ನನಗೆ 3 ಮಂತ್ಸ್ ರನ್ನಿಂಗ್ ಇರುವಾಗಲೇ ಹೊಟ್ಟೆ ಒಳಗಡೆ. ಸೊ ಬ್ಲೀಡಿಂಗ್ ಆಗಿ ನನಗೆ ಮಿಸ್ಕ್ಯಾರೇಜ್ ಥರ ಆಯಿತು. ಸೊ ಆ ಒಂದು 15 ಡೇಸು ಅದೊಂಥರ ನರ್ಕ ಅನ್ಭೋಗಿಸಿ ಸೊ ಮನೇಲೇ ಇದ್ದೆ, ಎಲ್ಲೂ ಹೋಗ್ತಾ ಇರಲಿಲ್ಲ. ಅದಕ್ಕೆ ನಾನು ಆ ಟೈಮಲ್ಲೂ ಕೂಡ ಯಾವುದೇ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ವೀಡಿಯೋಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ ಟೈಮಲ್ಲಿ ಎಷ್ಟು ಸುಸ್ತಿರುತ್ತೆ, ಎಷ್ಟು ಇದಾಗಿರುತ್ತೆ. ಸೊ ನಾನು ಸ್ವಲ್ಪ ಡಿಪ್ರೆಷನ್ ಥರ ಆಗೋಯಿತು ನನಗೆ ಸಡನ್ನಾಗಿ. ನನಗೆ ತುಂಬ ಇಷ್ಟ ಇತ್ತು. ಸೊ ಫಸ್ಟ್ ಬೇಬಿ ನನಗೆ ಬಾಯ್ ಇರೋದ್ರಿಂದ ಸೆಕೆಂಡ್ ಬೇಬಿ ಗರ್ಲ್ ಬೇಬಿ ಆಗುತ್ತೆ. ಸೊ ಅದನ್ನು ಆ ಥರ ನೋಡ್ಕೋಬೇಕು, ಈ ಥರ ನೋಡ್ಕೋಬೇಕು ಅಂತ ಏನೇನೋ ಕನಸುಗಟ್ಟಿಕೊಂಡೆ. ಸೊ ನಾನು ಅದನ್ನು ಒಂದು 3 to 4 ಮಂತ್ಸ್ ಆಗೋವರೆಗೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು, ಆಮೇಲೆ ಹೇಳ್ಕೊಳ್ಳೋಣ ಅನ್ನೋ ಥರನೇ ಇದ್ದಿದ್ದು. ಸೊ ಅದಕ್ಕೆ ನಾನು ಆ ವಿಡಿಯೋ ಕೂಡ ಮಾಡ್ಕೊಂಡಿರಲಿಲ್ಲ ನನ್ನ ಪ್ರೆಗ್ನೆನ್ಸಿದು. ಸೊ ಮಿಸ್ಕ್ಯಾರೇಜ್ ಆದಾಗಿಂದ ಒಂದು 15 ಡೇಸ್ ಒಂಥರ ಡಿಪ್ರೆಷನ್ ಥರನೇ ಇದ್ದೆ ನಾನು. ಮನೆ ಒಳಗಡೆ ಇದ್ದಿದ್ದರಿಂದ ಸ್ವಲ್ಪ ಬೇಜಾರಾಗಿತ್ತು. ಸೊ ಆ ಒಂದು ನೋವನ್ನ ಮರೆತು ಹೊಸ ಜೀವನ ಮಾಡೋಣ ಅನ್ನೋ ಥರ ಬರೋಷ್ಟರಲ್ಲಿ ದೇವರು ಮತ್ತೆ ಇದನ್ನು ಕೊಟ್ಟು ಕೂರಿಸಿದ್ದಾನೆ. ಮೇ ಬಿ ನನ್ನ ಕಡೆಯಿಂದ ಏನು ತಪ್ಪಾಗಿದೆ ಗೊತ್ತಿಲ್ಲ. ಸೊ ಅವತ್ತು ಸಂಡೇ 25 ಡೇಟು ಜನವರಿ 25 ನಾನು ಅಮ್ಮ ಊರಿಗೆ ಹೋಗಿದ್ವಿ ರಾಮನಗರ. ನಾನು ಬೆಂಗಳೂರಲ್ಲಿ ಅಮ್ಮ ಮನೇಲೇ ಇದ್ದೆ. ಸೊ ಇಲ್ಲಿಗೆ ಬಂದಮೇಲೆ ನನಗೆ ಆ ಥರ ಮಿಸ್ಕ್ಯಾರೇಜ್ ಎಲ್ಲ ಆಗಿದ್ದರಿಂದ ಇಲ್ಲೇ ನಾನು ಟ್ರೀಟ್ಮೆಂಟ್ ಎಲ್ಲ ತೊಗೊತಾ ಇದ್ದೆ. ಸೊ ಹಾಗಾಗಿ ಇಲ್ಲೇ ರೆಸ್ಟ್ ಮಾಡೋದಕ್ಕೆಲ್ಲ ಇಲ್ಲೇ ಸೇರಿಕೊಂಡೆ. ಪಾಪು ನಾನು ಅಮ್ಮ ಮನೇಲೇ ಇದ್ವಿ. ಸೊ ಆ 25th ಏನಾಯಿತು ಅಂದರೆ, ಒಂದು ರಿಲೇಷನ್ ಮನೇಲಿ ಏನೋ ಒಂದು ಕಾರ್ಯ ಇತ್ತು. ಸೊ ಆ ಕಾರ್ಯಕ್ಕೆ ಹೋಗಬೇಕಾಗಿತ್ತು. ಸರಿ, ಅವತ್ತು ರಥಸಪ್ತಮಿ ಬೇರೆ ಹಬ್ಬ ಇತ್ತು. ಬೆಳಿಗ್ಗೆನೇ ಎದ್ದು ಸೂರ್ಯನ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಸ್ವಲ್ಪ ಅವತ್ತೆಲ್ಲ ಏನೋ ಒಂಥರ ಮನಸ್ಸು ಭಾರ ಇಳಿದಿತ್ತು ನನಗೆ. ಸೊ ಮನೇಲೇ ಇದ್ನಲ್ವ, ಎಲ್ಲರೂ ಹೊರಗಡೆ ಹೋಗೋಣ, ಸೊ ಓಕೆ ಇದಾದರೂ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಮತ್ತು ಪಾಪು 3 ಜನ ಬೈಕಲ್ಲಿ ಹೊರಟ್ವಿ. ಯಾವಾಗಲೂ ನಾವು ಹಂಗೆ ಹೋಗೋದು. ಸೊ ಇಲ್ಲಿಂದ ಹೋಗಬೇಕಾದ್ರೆ ನಾರ್ಮಲಾಗೇ ಹೋದೆ. ಕುಂಬ್ಳಗೂಡ್ವರೆಗೂ ನಮಗೆ ಹೆವಿ ಟ್ರಾಫಿಕ್ಕು, ಗಾಡಿ ಮುಂದೆ ಮೂವ್ ಮಾಡೋಕ್ಕೂ ಆಗ್ತಾಯಿರಲ್ಲ ಅಂಥ ಟ್ರಾಫಿಕಲ್ಲೂ ಗಾಡಿ ಓಡಿಸ್ಕೊಂಡು ಹೋದವಳು ನಾನು. ಈ ಕಡೆಯಿಂದ ಹೋಗಿ ಅವ್ರ ಮನೇಲೆಲ್ಲ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು
3 o'clock ಆಗಿತ್ತು ಅಂತ ಅನ್ಸುತ್ತೆ ಮಧ್ಯಾಹ್ನ. ಸೊ ಆ ಟೈಮಲ್ಲಿ ಬರ್ತಾ ಏನಾಯಿತು ಅಂದರೆ ನೈಸ್ ರೋಡ್ ಬರುತ್ತಲ್ಲ, ಆ ಸರ್ವಿಸ್ ರೋಡಲ್ಲಿ ನಾವು ಬರಬೇಕಾಗಿದ್ದು, ಶಾರ್ಟ್ಕಟ್ಟಲ್ಲಿ ನಾನು ಹೋಗಿದ್ದಿತ್ತು. ಸೊ ಹಾಗಾಗಿ ಅಲ್ಲಿಂದ ಬರ್ತಾ ಏನಾಯಿತು, ಲೆಫ್ಟ್ ಸೈಡಿಂದ ಒಂದು ಪಾರ್ಟಿ ಹಾಲ್ ಇದೆ ಅಲ್ಲಿ. ಸೊ ಆ ಕಡೆಯಿಂದ ಒಂದು ಬೈಕ್ ಬಂತು. ಸೊ ಅವ್ನ ಬೈಕ್ನವನು ಏನಪ್ಪ ಹೆಲ್ಮೆಟು ಕೂಡ ಹಾಕಿರಲಿಲ್ಲ. ಆ್ಯಂಡ್ ಹಿಂದೆ ನಾವು ಹಾರನ್ ಮಾಡ್ತಾ ಇದ್ದೀನಿ ನಾನು, ಅದು ಡೌನ್ ಬೇರೆ ರೋಡ್, ಓಕೆನಾ. ಸೊ ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಬ್ರೇಕ್ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಮೇ ಬಿ ನಾನು ಅಂದ್ಕೊಂಡೆ ಲೆಫ್ಟ್ ಸೈಡಿಂದ ನಾನು ಹಾರನ್ ಮಾಡಿದ್ನಲ್ಲ, ಓಕೆ ಕೇಳಿಸ್ಕೊಂಡಿರ್ತಾನೆ. ಸೊ ಅವ್ನು ಲೆಫ್ಟಿಗೆ ಬಂದವನು ಸೊ ಅದೇ ಥರ ಲೆಫ್ಟ್ ಸೈಡಿಂದ ಬರ್ತಿದ್ದ. ಸೊ ಅವ್ನು ಲೆಫ್ಟ್ ಸೈಡಲ್ಲೇ ಹೋಗ್ತಾನೆ ಅನ್ನೋ ಥರ ನಾನು ಮೈಂಡ್ ಸೆಟ್ ಮಾಡಿಕೊಂಡೆ. ನನಗೂ ಅಂದರೆ ಕಂಟ್ರೋಲ್ ಮಾಡಿದೆ, ನಾನು ಸ್ಪೀಡಲ್ಲೇನೂ ಇರಲಿಲ್ಲ. ನಾನು ಗಾಡಿ ಓಡಿಸ್ಬೇಕಾದ್ರೆ 50 ಮೇಲೆ ನಾನು ಹೋಗೋದೇ ಇಲ್ಲ, ಮ್ಯಾಕ್ಸಿಮಮ್ ಅಂದರೆ 50 ಇಲ್ಲಾಂದರೆ 40 ಅಷ್ಟರಲ್ಲೇ ನಾನು ಗಾಡಿ ಓಡಿಸೋದು. ನಾನು ಸ್ಪೀಡಾಗೆಲ್ಲ ಓಡ್ಸೋಕ್ಕೆ ನನಗೂ ಭಯ. ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ 12 ಇಯರ್ಸ್ ಎಕ್ಸ್ಪೀರಿಯನ್ಸು, ಬ್ಯಾಂಗ್ಳೂರಲ್ಲೆಲ್ಲ ಎಂತೆಂಥ ರೋಡಲ್ಲೆಲ್ಲ ನಾನು ಗಾಡಿ ಓಡಿಸಿದ್ದೀನಿ. ಸೊ ಆದರೂ ನಂಗೆ ಭಯ ಇತ್ತು. ಸೊ ಜಾಸ್ತಿ ಸ್ಪೀಡಲ್ಲಿ ಹೋಗಬಾರ್ದು ಅನ್ನೋದು ನನ್ನ ತಲೆಯಲ್ಲಿ ಇತ್ತು ಇಲ್ಲಿವರೆಗೂ. ಸೊ ನಾನು ಅವತ್ತು ಕಂಟ್ರೋಲ್ ಮಾಡಿದೆ. ಅದು ನನ್ನ ಟೈಮ್ ಕೆಟ್ಟಿತ್ತಾ ಇಲ್ಲ ಅವ್ನ ಟೈಮ್ ಚೆನ್ನಾಗಿದ್ದು ಕೆಟ್ಟಿದ್ದು ಚೆನ್ನಾಗಾಗೋಯ್ತಾ ಗೊತ್ತಿಲ್ಲ. ಸಡನ್ನಾಗಿ ಏನು ಮಾಡ್ದೆ, ಸೆಂಟ್ರ್ ರೋಡ್ಗೆ ಸೋಕೆ ನಾನೇನು ಮಾಡಿದೆ, ರೈಟ್ ಸೈಡಿಗೆ ಬರೋಣ ಅಂತ ಹೇಳ್ಬಿಟ್ಟು, ಅದು ಖಾಲಿ ರೋಡು, ವೆಹಿಕಲ್ಸು ಏನು ಜಾಸ್ತಿ ಬರ್ತಾ ಇರಲಿಲ್ಲ. ಸೊ ನಾನೇನು ಮೂವ್ ಮಾಡಿದೆ, ಹಂಗೂ ಸ್ಲೋ ಮಾಡಿದೆ, ಹಾರನ್ ಮಾಡ್ತಾಯಿದ್ದೀನಿ. ಅಮ್ಮನೂ ಕೂಗ್ತಾ ಇದ್ದಾರೆ, ಅವ್ನಿಗೆ ಕೇಳಿಸ್ತಾ ಇಲ್ಲ, ಹಿಂದೆ ಏನು ಬರ್ತಿದ್ದೆ ಅಂತಲೂ ಅವ್ನು ನೋಡ್ತಿಲ್ಲ, ಟರ್ನ್ ಮಾಡ್ಕೊಂಡು. ಅಟ್ಲೀಸ್ಟ್ ಅವ್ನು ಬರ್ತಿದ್ದಾನೆ ಅಂದಾಗ ವೆಹಿಕಲ್ ಏನು ಬರ್ತಿದೆ, ಲೆಫ್ಟ್ ಸೈಡಿಂದ ಬರ್ತಿದ್ದಾನೆ. ಸೊ ಅವ್ನು ರೈಟ್ ಸೈಡ್ಗೆ ಯಾವ್ದು ವೆಹಿಕಲ್ಸ್ ಬರ್ತಿದೆ ಅನ್ನೋದನ್ನು ಗಮನ ಇಟ್ಟು ನೋಡ್ಕೋಬೇಕಲ್ವಾ. ಸೊ ಅದು ನಾನು ನೋಡಲೂ ಇಲ್ಲ, ಮೂವ್ ಬಂದಿದೆ ಸೆಂಟ್ರ್ ರೋಡಲ್ಲಿ ಟಚ್ ಆಗೋಯ್ತು. ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿದೆ, ಬಟ್ ಆಗಲೇ ಇಲ್ಲ. ಅದು ನನ್ನ ವಿಧಿ ಲಿಖಿತ ಅಂತಲೇ ಹೇಳ್ಬೋದು. ಆಕ್ಸಿಡೆಂಟ್ ಆಗಬೇಕು ಅಲ್ಲೋಗಿ ಅಂತ ಅನ್ನೋದು ಬರ್ತಿತ್ತೇನೋ. ಸೊ ಟಚ್ ಆಯಿತು, ನಾವು ಕೆಳಗಡೆ ಬಿದ್ವಿ, ಬಟ್ ಅವನು ಕೆಳಗಡೆ ಬಿದ್ದೇ ಇಲ್ಲ. ಗಾಡಿನ ಟರ್ನ್ ಮಾಡ್ಕೊಂಡು ಹೊಟ್ಟೆ ಹೋದ. ಅಮ್ಮ ಒಂದು ಕಡೆ ಬಿದ್ದಿದ್ದಾರೆ, ಪಾಪು ಒಂದು ಕಡೆ ಬಿದ್ದಿದೆ, ನಾನು ಗಾಡಿ ಹತ್ರನೇ ಬಿದ್ದಿದ್ದೀನಿ. ಸೊ ಅಟ್ಲೀಸ್ಟ್ ಮಗು ಬಿದ್ದಿದೆ, ಎತ್ತಬೇಕು ಅನ್ನೋ ಮನುಷ್ಯತ್ವನೂ ಇಲ್ಲದೆ ಅವನು ಹೊಟ್ಟೋದ. ಸೊ ನಾನೊಬ್ಬಳೇ ಇದ್ದು ಅವನ ಥರ ಮಾಡ್ಬಿಟ್ಟು ಹೋಗಿದ್ರೆ ನನಗೆ ಇಷ್ಟು ಕೋಪ ಬರ್ತಿಲ್ಲ, ನಿಜ ಹೇಳ್ತೀನಿ. ನನಗೆ ಇಲ್ಲಿವರೆಗೂ ನನ್ನ ಕೋಪ ಆಗ್ತಿರೋದು ಹೆಂಗೆ ಗೊತ್ತಾ, ನನಗೆ ಆಕ್ಸಿಡೆಂಟ್ ಆಯಿತು, ಈ ಮೂಳೆ ಫ್ರ್ಯಾಕ್ಚರ್ ಆಯಿತು, ಇದು ಏನು ನನ್ನ ತಲೆಯಲ್ಲಿಲ್ಲ. ಬಟ್ ನನಗೆ ತಲೆಯಲ್ಲಿರೋದು ನನ್ನ ಮಗು ಬಿದ್ರೂ, ಒಂದು ಮಗು ಕರುಣೆ ಇಲ್ಲದೇ ಅವನು ನೋಡಲೂ ಇಲ್ಲ, ಹೊಟ್ಟೆ ಹೋದ್ನಾಗ ನಂಗೆ ಆ ಕೋಪ ಮರೆಯೋಕ್ಕಾಗ್ತಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ನಮ್ಮ ಜನಗಳು ಎಷ್ಟು ಮನುಷ್ಯತ್ವ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ರೋಡಲ್ಲಿ ಯಾರಿಗಾದರೂ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಅಟ್ಲೀಸ್ಟ್ ಅವ್ರನ್ನ ಎತ್ತಬೇಕು ಅನ್ನೋ ಸೌಜನ್ಯ ಕೂಡ ಇಲ್ಲ ಅವ್ರಿಗೆ. ಮನುಷ್ಯತ್ವ ಕಳ್ಕೊಂಡ್ಬಿಟ್ಟಿದ್ದಾರೆ. ಏನಾಗ್ಬಿಡುತ್ತೆ ಅಬ್ಬಬ್ಬ ಅಂದರೆ ಹೇಳಿ ಅಲ್ವಾ, ಮನುಷ್ಯತ್ವ ಏನಕ್ಕೆ ಕಳ್ಕೊಬೇಕು? ಅಟ್ಲೀಸ್ಟ್ ಹೆಲ್ಪ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ? ಏನೋ ಎತ್ಬಿಟ್ರೆ ನಮ್ಮ ಮೇಲೆ ಕೇಸ್ ಆಗಿಬಿಡುತ್ತೆ, ನಮ್ಮನ್ನ ಸ್ಟೇಷನ್ಗೆ ಕರೀತಾರೆ. ಮೊದಲು ಪ್ರಾಣ ಉಳಿಸ್ರಿ, ಆಮೇಲೆ ಸ್ಟೇಷನ್ಗೆ ಹೋಗೋದು ಬಿಡೋದು ಅದು ಸೆಕೆಂಡ್ರಿ ಆಗುತ್ತೆ, ಆಯಿತಾ? ಫಸ್ಟು ಪ್ರಾಣ ಉಳಿಸ್ಬೇಕು ಮನುಷ್ಯಂದು, ಯಾರೇ ಆಗಿರ್ಬೋದು. ಆ ಜಾಗದಲ್ಲಿ ಬಿದ್ದಾಗ ಅಟ್ಲೀಸ್ಟ್ ಎತ್ತಬೇಕು. ಏನೋ ಜೆಂಟ್ಸಾ ಕುಡಿದು ಬಿದ್ದಿದ್ದಾನೆ ಅಂದ್ಕೊಳ್ಳೋದಕ್ಕೆ, ಲೇಡೀಸು ಬಿದ್ದಿರೋದು ನಾನು ನಮ್ಮಮ್ಮ ಪಾಪು, ಅಟ್ಲೀಸ್ಟ್ ಮಗು ಬಿದ್ದಿದೆ, ಅದನ್ನು ನೋಡಬೇಕು, ಎತ್ತಬೇಕು ಅನ್ನೋ ಸೌಜನ್ಯನೇ ಇಲ್ಲ. ಬಿದ್ದ ತಕ್ಷಣ ನಮ್ಮಮ್ಮ ಫ್ರಂಟಿಗೆ ಬಿದ್ದಿದ್ದಾರೆ. ಸೊ ನಾವಿಬ್ಬರು ಹೆಲ್ಮೆಟ್ ವೇರ್ ಮಾಡಿದ್ವಿ, ಹಾಗಾಗಿ ನಮಗೆ ಜಾಸ್ತಿ ಏಟೇನಾಗಿರಲಿಲ್ಲ. ಅಮ್ಮನಿಗೆ ಸ್ವಲ್ಪ ತುಟಿ ಹತ್ರ ಮತ್ತು ಗದ್ದದ ಹತ್ರ ಕಿತ್ತೋಗಿತ್ತು, ಅಂದರೆ ಮಕ್ಕಳಿಗೆ ಬಿದ್ದಿದ್ದಾರಲ್ಲ. ಸೊ ಹೆಲ್ಮೆಟ್ದು ಗ್ಲಾಸ್ ಕವರ್ ಆಗಿತ್ತು, ಸೊ ಅದು ಒಡೆದೋಗಿ ಚುಚ್ಕೊಂತು. ಸೊ ಪಾಪುನು ಒಂದು ಸೈಡ್ ಲೆಫ್ಟ್ ಸೈಡ್ ಬಿದ್ದಿರೋದ್ರಿಂದ ಅವನಿಗೆ ತಲೆ ಹತ್ರ ಮತ್ತು ಮೂಗು ಒಂದು ಸೈಡು ಚರ್ಮ ಲೇಯರ್ ಎದ್ದಿತ್ತು. ಸೊ ನಾನು ಬಿದ್ದಿದ್ದೀನಿ. ನಾನೇನು ಮಾಡಿದೆ, ಗಾಡಿನ ಬಿಟ್ಬಿಟ್ಟಿದ್ರೆ ನನಗೂ ಮೂಳೆನು ಫ್ರ್ಯಾಕ್ಚರ್ ಆಗ್ತಿರಲಿಲ್ಲ. ಬಟ್ ಮಗುನೂ ನಾವೆಲ್ಲ ಲೆಫ್ಟ್ ಸೈಡ್ಗೆ ಬಿದ್ದಿರೋದ್ರಿಂದ ಸೊ ಅದೇನಾಯಿತು, ನಾನು ಗಾಡಿ ಮಗು ಎಲ್ಲಿ ಬಿದ್ದಿದೆ ಅಂತ ನನಗೂ ಗೊತ್ತಿಲ್ಲ. ಏನಾದರೂ ಮಿಸ್ ಆಗಿ ಮಗು ಮೇಲೆ ಗಾಡಿ ಬಿದ್ದೋಗ್ಬಿಡುತ್ತಲ್ಲ ಅಂತ ಗಾಡಿನ ಬಿಡಲಿಲ್ಲ, ಹ್ಯಾಂಡಲ್ ಹಿಡ್ಕೊಂಡು ಎಳಿಯೋಣ ಲೆಫ್ಟ್, ಅದು ರೈಟ್ ಸೈಡ್ ಬಿದ್ದೋಗ್ಲಿ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡೋಕ್ಕೆ ಹೋದೆ. ಬಟ್ ಅದೇನಾಯಿತು, ಕೈ ಬೇರೆ ಕೊಟ್ಟಿದ್ದೆ, ಗಾಡಿ ಬಂದು ನನ್ನ ಮೇಲೆ ಕುತ್ಕೊಂತು. ಸೊ ಕಾಲ ಹತ್ರ ಸ್ವಲ್ಪ ತರ್ಚಿರೋದು ಬಿಟ್ಟರೆ, ಈ ಕೈ ಅಷ್ಟು ಬಿಟ್ಟರೆ ಗಾಡಿ ಬಂದು ಬಿದ್ದಿಲ್ಲ ಅಂದಿದ್ರೆ ನನಗೂ ಏಟಾಗ್ತಿರಲ್ಲ, ಸಣ್ಣ ಪುಟ್ಟನೇ ಆಗ್ತಾಯಿತ್ತು. ಬಟ್ ಅದು ಅನ್ಫ್ಯಾರ್ಚುನೇಟ್ಲಿ ಮೊಳ್ಸಂದು ಬರುತ್ತಲ್ಲ, ಸೊ ಅದು ಮೂಳೆ ಬಿಟ್ಕೊಂಡ್ಬಿಟ್ಟಿತ್ತು, ಅಂದರೆ ಒಂದು ಪೀಸ್ ಬೇರೆ ಆಗಿತ್ತು. ಸೊ ಅಲ್ಲಿ ಬಿದ್ದ ನಮ್ಮ ಅಮ್ಮನೇ ಮಗು ಎತ್ತಿ ಒಂದು ಕಡೆ ಕೂರಿಸಿ ಅವ್ರ ಗಾಡಿ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೂ ಕೈ ತರ್ಚಿತ್ತು. ಸೊ ಅವ್ರ ಕೈಲೂ ಆಗ್ತಾಯಿರಲ್ಲ, ಗಾಡಿ ಎಷ್ಟು ವೆಯ್ಟ್ ಇರುತ್ತೆ, ಒಬ್ಬರ ಕೈಲೇ ಎತ್ತೋದಕ್ಕಂತೂ ಆಗಲ್ಲ. ಎಷ್ಟೋ ಹೊತ್ತಾದಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ನಾವು ಬಿದ್ದ ಮೇಲೆ ಎಷ್ಟು ವೆಹಿಕಲ್ಸ್ ಪಾಸ್ ಆಗಿದೆ, ಒಬ್ಬರು ನಿಲ್ಲಿಸಿ ನಮ್ಮನ್ನು ನೋಡಿಲ್ಲ. ಅದೊಂದು ಬೇಜಾರಾಯಿತು. ಸೊ ಹಾಗಾಗಿ ಅದೊಂದು ಇನ್ಸಿಡೆಂಟ್ನ ಮರಿಬೇಕು ಅಂದ್ಕೊಂಡ್ರು ಮರೆಯೋಕ್ಕಾಗ್ತಿಲ್ಲ. ಯಾಕೆಂದರೆ ಮನುಷ್ಯರಿಗೆಲ್ಲಿ ಹೋಗಿದೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ
ಅಮ್ಮನೇ ಬಂದರು, ಎಲ್ಲ ಎತ್ತಿದ್ರು. ಸೊ ನನಗೆ ಅವಾಗ ಆ ಟೈಮಲ್ಲಿ ಗೊತ್ತಾಗಿಲ್ಲ ಮೂಳೆ ಈ ಥರ ಆಗಿದೆ, ಫ್ರ್ಯಾಕ್ಚರ್ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಮಗುಗೆ ಮೂಗು ಹತ್ರ ಬ್ಲಡ್ ಬರ್ತಿತ್ತಲ್ಲ, ಸೊ ನಾನು ಅದನ್ನು ನೋಡಿ ಗಾಬರಿ ಆಗೋದೆ. ಸೊ ಒಳಗಡೆಯಿಂದ ಬ್ಲಡ್ ಬರ್ತಾ ಇದೆ. ಸೊ ಅವನಿಗೆ ಆ ಒಂದು ಭಯಕ್ಕೆ ನಾನೇನು ಮಾಡಿದೆ, ನನಗೆ ಕಾನ್ಷಿಯಸ್ ಥರನೂ ಆಗ್ತಿತ್ತು. ಪ್ರಜ್ಞೆ ಸ್ವಲ್ಪ ಇಟ್ಕೊಂಡ್ರು ಪ್ರಜ್ಞೆ ತಪ್ಪೋ ಥರನೇ ಆಗ್ತಿತ್ತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಅಲ್ಲಿರೋರಿಗೆ ಹೇಳ್ತಾ ಇದ್ದೀನಿ, ಜನ ಸುತ್ಕೊಂಡಿದ್ರು, ಅಷ್ಟೊತ್ತಿಗೆ ಬಂದರು ನಾನು ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ರನ್ನ ನಾನು ಅಮ್ಮನ್ನ ಕರ್ಕೊಂಡೋಗಿ ಅಂತ ಕೇಳಿದ್ರು. ಯಾರೂ ಕೂಡ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಸೊ ನಾನು ಅಲ್ಲಿದ್ದಾಗೇನೆ ನನ್ನ ನಾದಿನಿ ಮನೆ ಅಲ್ಲೇ ಹತ್ರ ಇತ್ತು. ಸೊ ಹಾಗಾಗಿ ಅಲ್ಲೇ ಕಾಲ್ ಮಾಡಿದೆ. ಫಸ್ಟ್ ಅವ್ರಿಗೆ ಕಾಲ್ ಮಾಡಿದೆ, ಹಿಂಗೆ ಬಿದ್ದೋಗ್ಬಿಟ್ಟಿದ್ದೀವಿ ಬನ್ನಿ ಅಂತ ಅಂದರು. ಸೊ ಅವರು ಗಂಡ ಹೆಂಡ್ತಿ ಓಡಿ ಬಂದರು. ಆಮೇಲೆ ನಮ್ಮನೆಯವ್ರಿಗೆ ಕಾಲ್ ಮಾಡಿದೆ, ಅವ್ರು ಬ್ಯಾಂಗ್ಳೂರಲ್ಲೇ ಇದ್ದರು. ಸೊ ಅವರು ಬರೋಷ್ಟರಲ್ಲಿ ಊರ ಹತ್ರನೇ ಇರೋದ್ರಿಂದ ನಮಗೆ ಊರಿಗೆ ಹತ್ರ ಇತ್ತು. ಸೊ ನಾವು ಬಿದ್ದಿರೋ ಜಾಗದಿಂದ ಊರುಗಳೆಲ್ಲ ಹತ್ತಿರ ಇರೋದ್ರಿಂದ ನಮ್ಮ ಭಾವಂದ್ರಿಗೆಲ್ಲ ಕಾಲ್ ಮಾಡಿ ಕರೆಸಿದ್ರು. ಸೊ ಅಷ್ಟರಲ್ಲಿ ಆ್ಯಂಬುಲೆನ್ಸ್ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಸೊ ಅವರಿಬ್ಬರಿಗೆ ಮೈಲ್ಡಾಗಿ ಅವ್ರದ್ದಿಬ್ಬರದ್ದು ವಾಸಿ ಆಗೋ ಥರನೇ ಏಟಾಗಿದ್ದು. ಬಟ್ ಅದೊಂದು ಅದೃಷ್ಟ ಅನ್ಕೋಬೇಕು, ಏಕೆಂದರೆ ಪ್ರಾಣ ಉಳಿತು. ಸೊ ಅದೊಂದು 3 ಜನದಲ್ಲಿ ಯಾರಿಗೂ ಏನು ಪ್ರಾಣಕ್ಕೇನು ಅಪಾಯ ಆಗಲಿಲ್ಲ, ಸಣ್ಣ ಪುಟ್ಟ ಏಟಾಯಿತು. ಸೊ ನನಗೆ ಮೇಜರ್ ಆಗಿದ್ದು ಅಂದರೆ ಕೈದು ಮೂಳೆ ಫ್ರ್ಯಾಕ್ಚರ್ ಆಗಿದ್ದೆ. ಸೊ ಹೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ರು. ಅಲ್ಲೆಲ್ಲ ಎಕ್ಸ್ರೇ ಎಲ್ಲ ಮಾಡಿಸ್ಕೊಂಡು ಆಪ್ರೇಷನ್, ಭಾನುವಾರ ಬಿದ್ದಿದ್ದು ನಾವು, ಮಂಡೇ ಆಪ್ರೇಷನ್ ಆಯಿತು. ಸೊ 3 ಡೇಸ್ ಅಲ್ಲೇ ಇದ್ವಿ ಅಬ್ಸರ್ವೇಷನಲ್ಲಿ. ಸೊ ಮನೆಗೆ ಬಂದು ಇವಾಗ ಸ್ವಲ್ಪ ಬ್ಯಾಂಡೇಜ್ ಲಾಸ್ಟ್ ವೀಕ್ ಬೆಚ್ಚಿದ್ರು ಬ್ಯಾಂಡೇಜ್ ಎಲ್ಲ. ಸೊ ಸ್ಟಿಚಸ್ ನನಗೆ ಬಿಚ್ಚೋ ಥರ ಏನು ಹಾಕಿರಲಿಲ್ಲ, ಅಬ್ಸರ್ವೇಷನ್ ಥರ ಹಾಕಿದ್ದಾರೆ. ಅಂದರೆ ಅದೇ ಅಟ್ರಾಕ್ಟೆ. ಈ ಡೆಲಿವರಿ ಟೈಮಲ್ಲಿ ನಮ್ಗೆ ಹೊಲಿಗೆ ಹಾಕಿರ್ತಾರಲ್ಲ, ಸೇಮ್ ಅದೇ ಥರ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಇವಾಗ ಅದನ್ನು ಕೈ ವರ್ಕೌಟ್ ಅಂದರೆ ಫಿಸಿಯೋಥೆರಪಿ ಥರ ನಾವೇ ಮನೇಲಿ ವರ್ಕ್ ಮಾಡೋದಕ್ಕೆ ಹೇಳಿದ್ದಾರೆ. ಬಟ್ ಇನ್ನೂ ಸಪೋರ್ಟ್ ಮಾಡ್ತಾಯಿಲ್ಲ. ಟ್ವಿಸ್ಟ್ ಟು ಟರ್ನ್ ಎಲ್ಲ ಮಾಡ್ಕೊತೀನಿ. ಬಟ್ ಇನ್ನೂ ಸ್ಟ್ರೈಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ರಿಕವರ್ ಆಗ್ತೀನಿ. ಏಟುಗಳನ್ನ, ಗಾಯಕ್ಕೆ ದೇಹಕ್ಕಾಗೋ ಏಟುಗಳನ್ನ ತಡ್ಕೊಬೋದು, ಮನ್ಸಿಗೆ ಆಗುತ್ತಲ್ಲ ನೋವು, ಅದನ್ನು ತಡ್ಕೊಳ್ಳೋದಕ್ಕಾಗಲ್ಲ. ಮನುಷ್ಯರುಗಳು ಹೆಂಗೆ ಮನುಷ್ಯತ್ವ ಕಳ್ಕೊಂಬಿಟ್ಟಿದ್ದಾರೆ. ಪ್ಲೀಸ್ ದಯವಿಟ್ಟು ಇದ್ರ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದರೆ, ಯಾರಾದರೂ ಎಲ್ಲೇ ಆಗಿರಲಿ, ಅದು ಕ್ಯಾಮ್ರಾ ಇರಲಿ, ಕೆಲವ್ರು ಏನು ಅನ್ಕೋತಾರೆ ಗೊತ್ತಾ, ಕ್ಯಾಮ್ರಾ ಇರೋ ಜಾಗದಲ್ಲಿ ಮಾತ್ರ ಹೋಗಿರ್ತಾರೆ. ಏನಕ್ಕೆ ಅಂದರೆ ನಾವು ಸೇಫ್ ಆಗ್ತೀವಿ. ಸೊ ಕ್ಯಾಮ್ರಾ ಇದೆ, ನಮ್ಮ ಮೇಲೇನೂ ಬರಲ್ಲ. ಕ್ಯಾಮ್ರಾ ಇಲ್ಲ ಅಂದರೆ ಮನುಷ್ಯರನ್ನ ಮುಟ್ಟೋಕ್ಕೆ ಹೋಗಲ್ಲ. ತಪ್ಪು ಏನಕ್ಕೆ ಮಾಡ್ತೀರಾ? ನಿಮ್ಮ ತಪ್ಪಿಲ್ಲ ಅಂತ ಅಂದಾಗ ಸ್ಟೇಷನ್ಗೆ ಹೋಗ್ತೀರಾ, ಹೋಗಿ ಹೇಳಿ ಈ ಥರ ಆಗಿದ್ದೆ, ನಾವು ಬಂದು ಎತ್ತಿದ್ದು, ಅವ್ರು ಹೆಂಗೆ ಬಿದ್ದರೋ ಗೊತ್ತಿಲ್ಲ ಅಂತ. ಅಟ್ಲೀಸ್ಟ್ ಅಲ್ಲಿ ಒಂದು ಮನುಷ್ಯನ ಪ್ರಾಣ ಉಳಿಸೋದಕ್ಕಾದರೂ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರೂ ಆ ಥರ ಮಾಡಬೇಡಿ. ನನಗೆ ನಿಜ ಇವಾಗ ಎಕ್ಸ್ಪೀರಿಯೆನ್ಸ್ ನನಗಾದ್ಮೇಲೆ ತುಂಬ ಭಯ ಆಗ್ತಿದೆ. ಮನುಷ್ಯ ಆ ಟೈಮಲ್ಲಿ ಯಾರೂ ಆಗಲ್ಲ, ಯಾಕೆ ಹಂಗೆ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಆ ಒಂದು ಇದಕ್ಕೆ ಬ್ಯಾಕ್ ಟು ಬ್ಯಾಕ್ ಹೊತ್ತಿ ತಿಂದಿದ್ದೀನಿ. ಅದು ಹೆಂಗೆ ತಡ್ಕೊಂಡಿದ್ದೀನೋ ಗೊತ್ತಿಲ್ಲ. ಬಟ್ ನಾನು ಧೈರ್ಯ ಕಳ್ಕೊಂಡಿಲ್ಲ. ನಾನು ಇವಾಗಲೂ ಸ್ಟ್ರಾಂಗ್ ಆಗಿದ್ದೀನಿ. ನನಗೆ ರಿಕವರ್ ಆಗ್ತೀನಿ, ನನ್ನ ಕೈ ರೆಡಿ ಆಗುತ್ತೆ, ನಾನು ಹುಷಾರಾಗ್ತೀನಿ ಅನ್ನೋ ಧೈರ್ಯದ ಮೇಲೆ ಇದ್ದೀನಿ. ಯಾರೇ ಆದರೂ ಅಷ್ಟೇ. ಏಕೆಂದರೆ ನನಗೆ ಮಗು ಇದೆ, ನನ್ನ ನಂಬ್ಕೊಂಡು ನಮ್ಮಮ್ಮ ಇದ್ದಾರೆ, ನನ್ನ ಪಾಪು ಇದೆ, ನನ್ನ ಹಸ್ಬೆಂಡ್ ಇದ್ದಾರೆ. ಸೊ ಹಾಗಾಗಿ ಅವ್ರು 3 ಜನಕ್ಕೆ ಮೋಸ ಮಾಡಿ ಹೋಗೋದಕ್ಕೆ ನನಗಿಷ್ಟ ಇಲ್ಲ. ಸೊ ಅದಕ್ಕೆ ಸ್ಟ್ರಾಂಗ್ ಆಗ್ತಾಯಿದ್ದೀನಿ. ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಧೈರ್ಯ ಹೇಳೋರು ಯಾರು? ಸೊ ನಾನೇ ಸ್ಟ್ರಾಂಗ್ ಆಗಿದ್ದರೆ ಅವರು ಧೈರ್ಯವಾಗಿರ್ತಾರೆ. ಬಿಡು ಅವಳೇ ಸ್ಟ್ರಾಂಗ್ ಆಗಿದ್ದಾಳೆ ಸೊ ಅನ್ನೋ ಥರ ಇರ್ತಾರೆ. ಅಮ್ಮ ಅವ್ರ ಪಾಡಿಗೆ ಅವ್ರ ಕೆಲಸ, ನಮ್ಮ ಹಸ್ಬೆಂಡ್ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಿದ್ದಾರೆ. ಪಾಪು ಮನೇಲೇ ಇರ್ತಾನೆ. ಸೊ ಅವ್ನಿಗೂ ಸ್ವಲ್ಪ ಸ್ಟಾರ್ಟಿಂಗ್ ಭಯ ಆಯಿತು, ನನ್ನ ಹತ್ರ ಬರ್ತಾ ಇರಲಿಲ್ಲ ಅವನು. ಇವಾಗೆಲ್ಲ ನಾರ್ಮಲ್ಲು ಸಣ್ಣ ಪುಟ್ಟ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ. ಕೈ ಅಂದರೆ ಇನ್ನೂ ವೆಯ್ಟ್ ಎತ್ತಕ್ಕಿಲ್ಲ. ಒಂದು 2.5 months 3 monthsವರೆಗೂ ಹೇಳಿದ್ದಾರೆ ರೆಸ್ಟು. ಆಮೇಲೆ ಬೇಕಾದರೆ ವೆಯ್ಟೆಲ್ಲ ಎತ್ಬೋದು ಅಂತ ಹೇಳಿದ್ದಾರೆ. ಸೊ ರಿಕವರ್ ಆಗ್ತಾ ಇದ್ದೀನಿ. ಐ ಆಮ್ ಸ್ಟ್ರಾಂಗ್ ಅಂತಲೇ ಹೇಳ್ಕೊತೀನಿ. ಯಾರೇ ಆದರೂ ಅಷ್ಟೇ, ಸ್ಟ್ರಾಂಗ್ ಆಗಿರಿ ಅಷ್ಟೇ. ಬಟ್ ನನಗೆ ಏನಕ್ಕೆ ಹಂಗೆ ಸ್ಟ್ರಾಂಗ್ ಆಗಿದೆ ಅಂದರೆ, ಗ್ಯಾಪೇ ಕೊಟ್ಟಿಲ್ಲ ನನಗೆ. ಆ ಒಂದು 15 ಡೇಸ್ಗೂ ನನಗೆ ಈ ಒಂದು 15 ಡೇಸ್ಗೂ ಏನೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಆ ಒಂದು ನೋವಿಂದ ಮೇಲಕ್ಕೆ ಎದ್ದೇಳೋಣ ಅನ್ನೋಷ್ಟರಲ್ಲಿ ಮತ್ತು ಈ ಹೊಡೆತ ಕೊಟ್ಟಿದ್ದಾರೆ. ಇದರಿಂದನೂ ನಾನು ಕಮ್ ಬ್ಯಾಕ್ ಆಗ್ತೀನಿ, ಬೇಗ ರಿಕವರ್ ಆಗ್ತೀನಿ. ಸೊ ಹಾಗಾಗಿ ಈ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರಿಗೂ ಆ ಥರ ಮಾಡಬೇಡಿ ಸರ್. ಪ್ಲೀಸ್ ಯಾರಿಗೇ ಆದರೂ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರಾದ್ರು ಬಿದ್ದರೆ ಅವ್ರನ್ನ ಎತ್ತಿ ಅಟ್ಲೀಸ್ಟ್ ಒಂದು ಕಡೆ ಕೂರಿಸಿ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ನೀವು ಹೊಟ್ಟೋಗಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಅವ್ರು ಬಿದ್ದಿದ್ರು ನೋಡ್ದಂಗೆ ಹೋಗ್ತಿರಲ್ಲ, ದಯವಿಟ್ಟು ಆ ಥರ ಯಾರೂ ಮಾಡಬೇಡಿ, ಮನುಷ್ಯತ್ವ ಕಳ್ಕೊಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇದಿಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಅನ್ನೋ ಕಾರಣಕ್ಕೆ ನಾನು ವೀಡಿಯೋ ಮಾಡಿದ್ದು. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಮನುಷ್ಯತ್ವ ಕಳ್ಕೊಬೇಡಿ ಅಷ್ಟೇ ಹೇಳೋದು ನಾನು.
ಸೊ ಇನ್ನು ಮುಂದಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಮುಂದೆ ಇನ್ನೂ ಒಳ್ಳೊಳ್ಳೆ ಖುಷಿ ಮೂಮೆಂಟ್ಗಳು ಬರೋದಿದೆ. ಸೊ ದೇವರು ಅದನ್ನು ಕರುಣಿಸಿದಾನೆ. ಒಂದು ಕಿತ್ಕೊಂಡ್ರೆ ಒಂದು ಕೊಡ್ತಾರೆ ಅಂತಾರಲ್ಲ, ಸೊ ನನಗೆ ಬ್ಯಾಕ್ ಟು ಬ್ಯಾಕ್ 2 ಕಿತ್ಕೊಂಡಿದ್ದಾನೆ. ಸೊ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಖುಷಿ ವಿಷಯಗಳನ್ನ ಕೊಡ್ತಾನ ಅಂತ ಕಾದು ನೋಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಎಲ್ಲ ವ್ಲಾಗ್ಗಳು ಬರ್ತಾ ಇರುತ್ತೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.